ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೊಸದುರ್ಗ. ಇವತ್ತು ನಾವು ಹೊಸದುರ್ಗ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ತಕ್ಷಣಕ್ಕೆ ಅಂತ ಮೆಮೊರಾಂಡಮ್ ಕೂಡ ಬಂದಿದ್ವಿ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ. ಎಂಥ ವಿಪರ್ಯಾಸ ಅಂದರೆ ಇವತ್ತು ಜನಗಳು ರೈತರು ಬರಗಾಲದಿಂದ ಸತ್ತಾದರೂ ಪರವಾಗಿಲ್ಲ, ಯಾವುದೋ ಚುನಾವಣೆ SIR ಪ್ರಕ್ರಿಯೆಯಲ್ಲಿ ಒಂದು ಮೀಟಿಂಗ್ ಇದೆ ಅಂತ ಕೂತಿದ್ದಾರೆ ಎಲ್ಲರೂ ಇವತ್ತು. ಇರಲಿ, ಅದಕ್ಕಾಗಿ ನಾವು ಇವತ್ತು ಏನು ವಿಷಯ ಅಂತ ಹೇಳ್ಬಿಟ್ಟು ಟಪಾಲಿ ಕೊಟ್ಟು ಹೋಗೋಣ ಅಂತ ಕೂತಿದ್ದೀವಿ. ನೋಡೋಣ ನಮ್ಮ ಮನವಿಗೆ ಏನಾದರೂ ಸ್ಪಂದಿ ಬರ್ತಾರೆ ಅಂತ ನೋಡೋಣ. ವಿಷಯ ಏನಂತ ಓದ್ಬಿಡ್ತೀವಿ. ಇದು ಲೆಟ್ರ್ ಕೊಡ್ತಾ ಇದ್ದೀವಿ ಇವತ್ತು, ಓದ್ಬಿಡ್ತೀನಿ. ಅಕ್ಷರಗಳು ತುಂಬ ಸಣ್ಣದಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಹೊಸದುರ್ಗ ತಾಲೂಕು. ವಿಷಯ: ಹೊಸದುರ್ಗ ತಾಲೂಕನ್ನು ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರು, ಕೃಷಿ ಕಾರ್ಮಿಕರು ಮತ್ತು ಜಾನುವಾರುಗಳ ರಕ್ಷಣೆಗೆ ತುರ್ತು ಪರಿಹಾರ ಒದಗಿಸುವ ಕುರಿತು. ಹೊಸದುರ್ಗ ತಾಲೂಕಿನಲ್ಲಿ ಈ ಬಾರಿ ತೀವ್ರ ಮಳೆಯ ಅಭಾವದಿಂದಾಗಿ ಭೀಕರ ಬರಗಾಲ ಆವರಿಸಿದೆ. ಇಡೀ ತಾಲೂಕಿನ ಜನತೆ, ರೈತರು, ಕೃಷಿ ಕಾರ್ಮಿಕರು ಹಾಗೂ ಜಾನುವಾರುಗಳು ಕುಡಿಯುವ ನೀರು ಮತ್ತು ಆಹಾರಕ್ಕೆ ಪರದಾಡುವಂತಾಗಿದೆ. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಕೆಳಗಿನ ತುರ್ತು ಒತ್ತಾಯಗಳನ್ನು ಈಡೇರಿಸಬೇಕಾಗಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ವಿನಂತಿಸಿಕೊಳ್ಳುತ್ತವೆ. ಒತ್ತಾಯಗಳು: ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮತ್ತು ಪರಿಹಾರ. ಹೊಸದುರ್ಗ ತಾಲೂಕನ್ನು ಅಧಿಕೃತವಾಗಿ ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆಗಳ ನಷ್ಟದಿಂದ ಕಂಗಾಲಾಗಿರುವ ರೈತರಿಗೆ ತಕ್ಷಣವೇ ಪ್ರತಿ ಎಕರೆಗೆ ಕ್ರಮವಾಗಿ 20,000 ಮತ್ತು 40,000 ರೂಗಳಂತೆ ನೇರ ನಗದು ವರ್ಗಾವಣೆ ಅಂದರೆ DBT ಮುಖಾಂತರ ಸಹಾಯಧನವನ್ನು ಬಿಡುಗಡೆ ಮಾಡಬೇಕು. ಎರಡನೇದು, ಬೆಳೆ ಸಾಲ ಮನ್ನಾ. ರೈತರ ಸಂಕಷ್ಟವನ್ನು ಪರಿಗಣಿಸಿ ಕಳೆದ ವರ್ಷ ಮತ್ತು ಪ್ರಸ್ತುತ ಸಾಲಿನಲ್ಲಿ ರೈತರು ಪಡೆದಿರುವ ಎಲ್ಲ ರೀತಿಯ ಬೆಳೆ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಮೂರನೆಯದು, ಕೃಷಿ ಕಾರ್ಮಿಕರ ರಕ್ಷಣೆ. ಉದ್ಯೋಗವಿಲ್ಲದೆ ವಲಸೆ ಹೋಗುತ್ತಿರುವ ಕೃಷಿ ಕಾರ್ಮಿಕರ ಕುಟುಂಬಗಳಿಗೆ ಸೂಕ್ತ ಆರ್ಥಿಕ ಪರಿಹಾರ ಹಾಗೂ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸಬೇಕು. ನಾಲ್ಕನೆಯದು, ಕುಡಿಯುವ ನೀರಿನ ಪೂರೈಕೆ. ತಾಲೂಕಿನಾದ್ಯಂತ ಅಂತರ್ಜಲ ಮಟ್ಟ ಕುಸಿದಿದ್ದು ಕುಡಿಯುವ ನೀರಿಗೆ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ತಕ್ಷಣವೇ ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು. ಐದನೆಯದು, ಬಡ್ಡಿ ಮನ್ನಾ. 2 ವರ್ಷಗಳ ಹಿಂದಿನ ಬೆಳೆ ಸಾಲಗಳ ಮೇಲಿನ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ರೈತರು ಸುಸ್ತಿದಾರರಾಗದಂತೆ ಅವರನ್ನು ರಕ್ಷಿಸಬೇಕು. ಆರನೆಯದು, ಜಾನುವಾರುಗಳ ರಕ್ಷಣೆ ಮತ್ತು ಮೇವು ಪೂರೈಕೆ. ತಾಲೂಕಿನಲ್ಲಿ ತೀರಾ ಮೇವಿನ ಕೊರತೆ ಎದುರಾಗಿದ್ದು ರೈತರು ಬೇರೆ ದಾರಿ ಇಲ್ಲದೆ ಜಾನುವಾರುಗಳನ್ನು ಕಟ್ಟುತರಿಗೆ ಮತ್ತು ಕಸಾಯಿಖಾನೆಗಳಿಗೆ ಮಾರಾಟ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ತಡೆಯಲು ಗ್ರಾಮವಾರು ಮೇವು ಬ್ಯಾಂಕ್ಗಳನ್ನು ಸ್ಥಾಪಿಸಿ ತಕ್ಷಣವೇ ಉಚಿತ ಅಥವಾ ರಿಯಾಯಿತಿ ದರದಲ್ಲಿ ಮೇವುಗಳನ್ನು ಪೂರೈಸಬೇಕು. 7ನೇದು, ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು. 8ನೇದು, ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಕುಸಿದಿದ್ದು ಬಹುತೇಕ ಬೋರ್ವೆಲ್ಗಳಲ್ಲಿ ನೀರು ನಿಂತು ಹೋಗಿದೆ. ಆದ್ದರಿಂದ ಕೆರೆಕಟ್ಟೆಗಳನ್ನು ತುಂಬಿಸುವ ಮುಖಾಂತರ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿದರೆ ತೋಟಗಾರಿಕಾ ಬೆಳೆಗಳ ಜೀವವನ್ನು ಉಳಿಸಿಕೊಳ್ಳಬಹುದು. ತಾಲೂಕಿನ ರೈತರು ಮತ್ತು ಸಾರ್ವಜನಿಕರು ಬದುಕಿನ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರವು ತುರ್ತು ವರದಿ ಸಲ್ಲಿಸುವ ಮೂಲಕ ದಿನಾಂಕ 26/2026 ಒಳಗಾಗಿ ನೊಂದ ಜನರಿಗೆ ನ್ಯಾಯ ಒದಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಂತೆಯೇ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಿನ ಸಮಸ್ತ ರೈತರು ಮತ್ತು ಸಾರ್ವಜನಿಕರು, ಹೊಸದುರ್ಗ. ನಮಸ್ತೆ.